ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಸೆಲ್ಕೋರ್ ಕಂಪನಿಯ E32X LED ಟಿ ವಿನ ನಾನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ನೀವಿಲ್ಲಿ ನೋಡ್ಬೋದು, ನಮಗೆ ಈ ರೀತಿಯಾಗಿ ಬಾಕ್ಸ್ ಪ್ಯಾಕಿಂಗ್ನಲ್ಲಿ ಇದು ಬಂದಿರುತ್ತೆ. ಇದನ್ನು ನಾವು ಸಿಂಪಲ್ಲಾಗಿ ಓಪನ್ ಮಾಡ್ಕೊಳ್ಳೋಣ. ಇದು ಕಂಪನಿಯ ಒರಿಜಿನಲ್ ಬಾಕ್ಸ್ ಪ್ಯಾಕಿಂಗ್ ಆಗಿರುತ್ತೆ. ನೀವು ಟಿ ವಿನ ಬಾಕ್ಸಿಂದ ಹೊರಗಡೆ ತಗೊಂಡೋಗ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಇದನ್ನು ರಿಮೂವ್ ಮಾಡ್ಕೋಬೇಕಾಗತ್ತೆ. ಆನಂತರ ಇಲ್ಲಿ ಟಿ ವಿ ಬಾಕ್ಸ್ ಜೊತೆಗೆ ನನಗೆ ಏನೇನು ಕೊಟ್ಟಿರ್ತಾನೆ ಅಂತಲೇ ನಾನು ನಿಮಗೆ ತೋರಿಸ್ತೇನೆ. ಈ ಟಿ ವಿ 32 ಇಂಚಿನ HD LED ಸ್ಮಾರ್ಟ್ ಆಂಡ್ರಾಯ್ಡ್ ಟಿ ವಿ ಆಗಿದೆ. ಇದರಲ್ಲಿ 24 ವ್ಯಾಟ್ನ ಡ್ಯುವೆಲ್ ಸ್ಪೀಕರನ್ನು ಕೊಟ್ಟಿದ್ದಾರೆ. ಅದರಿಂದ ನಮಗೆ ಸಖತ್ತಾಗಿರೋ ಸೌಂಡ್ ಬರುತ್ತೆ. ಆನಂತರ ವೈಡ್ ವ್ಯೂವಿಂಗ್ ಆ್ಯಂಗಲನ್ನು ಕೊಟ್ಟಿದ್ದಾನೆ, ಅದು 178 ಡಿಗ್ರಿ ತನಕ. ಆನಂತರ A+ ಗ್ರೇಡ್ ಇರುವ ಪ್ಯಾನಲನ್ನು ಕೊಟ್ಟಿದ್ದಾನೆ. ಆನಂತರ ಇದರಲ್ಲಿ ನಾವು HDMI ಕೂಡ ಕನೆಕ್ಟ್ ಮಾಡ್ಕೋಬೋದು. ಎರಡು ವರ್ಷದ ಸರ್ವಿಸ್ ಸೆಂಟ್ರ್ ವ್ಯಾರಂಟಿ ಕೂಡ ಇದು ಇರುತ್ತೆ. ಆನಂತರ ಡೈನಾಮಿಕ್ ಕಾಂಟ್ರಾಸ್ಟ್ ಕೂಡ ಇದರಲ್ಲಿ ಇರುತ್ತೆ. ಆನಂತರ ಇದರ ರ್ಯಾಮ್ ನೋಡೋದಾದರೆ ಇದು 1 GB ರ್ಯಾಮ್ ಇರುತ್ತೆ. ಆನಂತರ 8 GB ರೋಮು, ಜೊತೆಗೆ ಸ್ಟ್ರಾಂಗ್ ಮೆಮೊರಿ ಮ್ಯಾನೇಜ್ಮೆಂಟ್ ಕೂಡ ಮಾಡುತ್ತೆ. ಮತ್ತು ಪ್ರೀಮಿಯಮ್ ಮತ್ತು ಸಿಲ್ಕ್ ಡಿಸೈನಿನ ಇದರಲ್ಲಿ ಕೊಟ್ಟಿದ್ದಾನೆ. ಬೆಜಲ್ಲೆಸ್ ಸ್ಮಾರ್ಟ್ ಟಿ ವಿ ಕೂಡ ಇದಾಗಿದೆ. ಇದು ಸೆಲ್ಕೋರ್ನಲ್ಲಿ 10,000 ರೂಪಾಯಿಗೆ ಸಿಗುವ ಒಂದು ಬೆಸ್ಟು ಸ್ಮಾರ್ಟ್ ಟಿ ವಿ ಅಂತ ಹೇಳ್ಬೋದು. ಆದರೆ ನಾನು ಯೂಸ್ ಮಾಡಿದ್ರ ಪ್ರಕಾರ ಇದರಲ್ಲಿ 1 GB ರ್ಯಾಮ್ ಇರೋದರಿಂದ ನಮಗೆ ಆಂಡ್ರಾಯ್ಡ್ ಟಿ ವಿ ಆಗಿ ನಾವು ಇದನ್ನು ಯೂಸ್ ಮಾಡೋಬೇಕಾದ್ರೆ ನಮಗೆ ತುಂಬ ಪ್ರಾಬ್ಲಮ್ಮು ಫೇಸ್ ಮಾಡಬೇಕಾಗುತ್ತೆ. ಅದನ್ನು ನಾನು ಇದನ್ನು ನನ್ನ ಜಿಮೇಲು ಅವೆಲ್ಲ ಲಾಗಿನ್ ಮಾಡ್ಕೊಂಬಿಟ್ಟು ನಾನು ತೋರಿಸಿದ್ದೀನಿ. ಇದರಲ್ಲಿ ಏನು ಯೂಸ್ ಮಾಡ್ಕೋಬೋದು, ಆದರೆ ಏನು ಸ್ವಲ್ಪ ಸ್ಲೋ ಇರುತ್ತೆ. ಆನಂತರ ಫ್ರೆಂಡ್ಸ್, ಇದು ಯಾವ ರೀತಿ ಇದನ್ನು ಸೆಟಪ್ ಮಾಡಬೇಕು ಅಂತೇಳಿ ಇದು ಯೂಸರ್ ಮ್ಯಾನ್ಯಲ್ ಕೂಡ ಇದರಲ್ಲಿ ಕೊಟ್ಟಿರ್ತಾನೆ. ಜೊತೆಗೆ ಒಂದು ರಿಮೋಟು, ಆನಂತರ ಶೆಲ್ಲು, ಮತ್ತು ಟಿ ವಿಗೆ ಕೆಳಗಡೆ 2 ಸ್ಟ್ಯಾಂಡು ಕೊಟ್ಟಿರ್ತಾನೆ. ಈ ರೀತಿಯಾಗಿ ಎಲ್ಲ ಸಖತ್ತಾಗಿದೆ. ಆದರೆ ಕೂಡ ನಾನು ಬೇರೆ ಕಂಪನಿ ಕಂಪೇರ್ ಮಾಡಿದರೆ ಇದು ಈ ಪ್ರೈಸ್ ರೇಂಜ್ನಲ್ಲಿ ಓಕೆ ಅಂತ ಹೇಳ್ಬೋದು. ಆದರೆ ಇನ್ನೊಂದು 2-3 ಸಾವಿರ ರೂಪಾಯಿ ಹಾಕ್ಕೊಂಡು ತೊಗೊಂಡ್ರೆ ಇನ್ನೂ ಸ್ವಲ್ಪ ರ್ಯಾಮ್ ಚೆನ್ನಾಗಿರೋವು ಬೇರೆ ಬ್ರ್ಯಾಂಡ್ನಲ್ಲಿ ಸಿಗ್ತವೆ. ಆದರೆ ಇದನ್ನು ನೀವು ಡೈರೆಕ್ಟಾಗಿ ಇದಕ್ಕೆ ನೀವು ಸೆಟಪ್ ಬಾಕ್ಸಿಗೆ ಕೂರಿಸ್ಕೊತೀರಾ ಅಂತೇಳಿದ್ರೆ ಏನು ಪ್ರಾಬ್ಲಮ್ ಏನಾಗಲ್ಲ. ಆದರೆ ನೀವು ಆಂಡ್ರಾಯ್ಡ್ ಟಿ ವಿಯಾಗಿ ಯೂಸ್ ಮಾಡ್ತೀರಾ ಅಂತೇಳಿದ್ರೆ ನಿಮಗೆ ಕೆಲವೊಂದು ಟೈಮು ಸ್ಟ್ರಕ್ ಆಗುವ ಚಾನ್ಸಸ್ ಕೂಡ ಇರುತ್ತೆ. ಇದನ್ನು ನಾವು ಕರೆಕ್ಟಾಗಿ ಈಗ ನೋಡಿ ಇಲ್ಲಿ ಕೇರ್ಫುಲ್ಲಾಗಿ ಇದನ್ನು ಸ್ಕ್ರೂನ ನಾವು ಇಲ್ಲಿ ಕೂರಿಸ್ಕೋಬೇಕಾಗುತ್ತೆ. ಮತ್ತು ಇದರ ಬ್ರ್ಯಾಂಡ್ ವೈಸ್ ನೋಡೋದಾದರೆ ಇದು ಸೆಲ್ಕೋರು ಒಂದು ಒಳ್ಳೆಯ ಕಂಪ್ನಿ ಅಂತ ಹೇಳ್ಬೋದು. ವಾಲ್ ಮೌಂಟ್ ಕೂಡ ಆಪ್ಷನ್ ಇರುತ್ತೆ, ಅದು ಕೂಡ ಇದರಲ್ಲಿ ಕೊಟ್ಟಿದ್ದಾನೆ. ನಿಮಗೆ ವಾಲಿಗೆ ಏನಾದರೂ ನೀವು ಇದನ್ನು ಕೂರಿಸ್ಕೊತೀರಾ ಅಂತೇಳಿದ್ರೆ ವಾಲ್ ಮೌಂಟು ಮಾಡ್ಕೊಂಬಿಟ್ಟು ಇದನ್ನು ನೀವು ಇದು ಮಾಡ್ಕೋಬೋದು, ಸೆಟಪ್ ಮಾಡ್ಕೋಬೋದು. ಜೊತೆಗೆ ಇದು ಇನ್ಸ್ಟಾಲೇಷನ್ನಿಗೆ ಸರ್ವಿಸ್ ಸೆಂಟ್ರ್ ಕಡೆಯಿಂದ ಬರ್ತಾರೆ. ನಿಮಗೆ ಅರ್ಜೆಂಟ್ ಏನಾದರೂ ಇತ್ತು ಅಂತೇಳಿದ್ರೆ ನೀವೇ ಅದನ್ನು ಕೂರಿಸ್ಕೊಂಡ್ರೆ ಚೆನ್ನಾಗಿ. ಇಲ್ಲ ಅಂದರೆ ಸರ್ವಿಸ್ ಸೆಂಟ್ರವ್ರನ್ನವರು ಬರೋ ಮಟ್ಟ ನೀವು ವೇಟ್ ಮಾಡಿದರೆ ಚೆನ್ನಾಗಿ. ಅದ್ರ ಬಗ್ಗೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಇತ್ತು ಅಂತ ಹೇಳಿದರೆ ಮಾತ್ರ ನೀವು ಅದನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಸೆಟಪ್ ಮಾಡ್ಕೊಳ್ಳಿ. ಇಲ್ಲ ಅಂತೇಳಿದ್ರೆ ಏನು ಮಾಡೋಕ್ಕೆ ಹೋಗಬೇಡಿ. ಕೆಲವೊಂದು ಟೈಮು ನೀವೇನಾದರೂ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರಿ ಅಂತೇಳಿದ್ರೆ ಅದೇನಾದರೂ ಡ್ಯಾಮೇಜ್ ಇತ್ತು ಅಂತೇಳಿದ್ರೆ ಆ ಟೈಮಲ್ಲಿ ನಿಮಗೆ ಪ್ರಾಬ್ಲಮ್ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನೀವು ಆದಷ್ಟು ಸರ್ವಿಸ್ ಸೆಂಟ್ರಿಂದ ಸರ್ವಿಸ್ ಏಜೆಂಟ್ ಬರೋವರೆಗೂ ನೀವು ವೇಟ್ ಮಾಡಿದರೆ ತುಂಬಾ ಒಳ್ಳೆಯದು. ಆನಂತರ ಇದರಲ್ಲಿ ನಾವು ಸೆಟಪ್ಪನ್ನು ಮಾಡ್ಕೊಳೋದಿರುತ್ತೆ, ಅದನ್ನು ಆರಾಮಾಗಿ ಅದನ್ನು ಸೆಟಪ್ಪನ್ನ ಮಾಡ್ಕೋಬೇಕು. ಆನಂತರ ನಮಗೆ ಆಂಡ್ರಾಯ್ಡ್ ಟಿ ವಿನ ಅಥವಾ ನಾರ್ಮಲ್ ಟಿ ವಿಯಾಗಿ ಯೂಸ್ ಮಾಡಬೇಕು ಅಂತ ಕೇಳುತ್ತೆ. ನಾವು ಆಂಡ್ರಾಯ್ಡ್ ಟಿ ವಿ ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ಆನಂತರ ನಮಗೆ ಇಲ್ಲಿ ಇನ್ಪುಟ್ಸ್ ಏನೇನು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ. ಆನಂತರ ಇಲ್ಲಿ ನೀವು ಯೂಟ್ಯೂಬನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ನೀವು ಇಲ್ಲಿ ವೈಫೈನ ಕನೆಕ್ಟ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಮೊಬೈಲ್ ವೈಫೈನ ಅಂದರೆ ಹಾಟ್ಸ್ಪಾಟನ್ನು ಆನ್ ಮಾಡ್ಕೊಂಬಿಟ್ಟು ಅದನ್ನು ಕನೆಕ್ಟ್ ಮಾಡ್ಕೋಬೋದು. ಅಥವಾ ನೀವು ಮನೆಗೆ ಏನಾದರೂ ಏರ್ ಫೈಬರು ಆ ರೀತಿ ಏನಾದರೂ ಕೂರಿಸ್ಕೊಂಡಿದ್ರೆ ಅದನ್ನು ಕೂಡ ನೀವು ಇದಕ್ಕೆ ಕನೆಕ್ಟ್ ಮಾಡ್ಕೊಂಡು ಬಿಟ್ಟರೆ ಅದು ತುಂಬ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ಆಪ್ಷನ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗ್ತವೆ.
ಆದರೆ ಕ್ವಾಲಿಟಿ ವೈಸು ಮತ್ತು ಬಿಲ್ಡ್ ಕ್ವಾಲಿಟಿ, ಸೌಂಡ್ ಕ್ವಾಲಿಟಿ ಮತ್ತು ಪಿಕ್ಚರ್ ಕ್ವಾಲಿಟಿ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿದೆ. ಈ ಪ್ರೈಸ್ ರೇಂಜ್ನಲ್ಲಿ ಅಂತ ಹೇಳಿದರೆ ಇದು ಒನ್ ಆಫ್ ದ ಬೆಸ್ಟ್ ಟಿ ವಿ ಅಂತ ಹೇಳ್ಬೋದು. ಆದರೆ ಇದಕ್ಕಿಂತ ಇನ್ನೂ ಸ್ವಲ್ಪ ನೀವು ಅಮೌಂಟನ್ನ ಜಾಸ್ತಿ ಹಾಕಿದರೆ ಇನ್ನೂ ಬೇರೆ ಕಂಪನಿಯಲ್ಲಿ ಅಂದರೆ TCL ಆ ರೀತಿ ಕಂಪನಿಯಲ್ಲಿ ರ್ಯಾಮ್ ಮತ್ತು ರೋಮ್ ಜಾಸ್ತಿ ಇರುವ ಟಿ ವಿಗಳು ಸಿಗ್ತವೆ. ಮತ್ತು ಅದರಲ್ಲಿ ನಿಮಗೆ HDR10 ಕೂಡ ಸಪೋರ್ಟೆಡ್ ಟಿ ವಿಗಳು ಕೂಡ ಸಿಗ್ತವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವೇನಾದರೂ ಈ ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡ್ಕೊತೀರಾ ಅಂತ ಹೇಳಿದರೆ ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ. ಮತ್ತೊಮ್ಮೆ ಸಿಗೋಣ. ಸ್ವಲ್ಪ ವೇಟ್ ಮಾಡೋಣ. ಈಗಿನ ಕಾಲದಲ್ಲಿ ಯಾರು ವೇಟ್ ಮಾಡ್ತಾರೆ?